ಇದು 4ನೇ ವರ್ಷದ ಅದ್ದೂರಿ ಅಣ್ಣ ಮಹೋತ್ಸವ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಪ್ರತಿದಿನ 4000 ಜನಕ್ಕೆ ಪ್ರಸಾದನೂ ನಡೀತಾನೆ ಇರುತ್ತೆ. ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇದು ತುಂಬಾ ಚೆನ್ನಾಗಿ ನಡೀತಾ ಇದೆ. ವಿಜಯನಗರದ ಸೇವಾ ಸಮಿತಿಯಿಂದ ಅಣ್ಣಮನ್ಮ ಉತ್ಸವ ಮಾಡಬೇಕು ಅಂತ 4 ವರ್ಷದ ಮುಂಚೆ ನಾವು ಆಲೋಚಿಸಿದ್ವು. ನಮಗೆ ಈ ಉತ್ಸವ ಇಷ್ಟು ಬೆಳವಣಿಗೆ, ಇಷ್ಟು ವಿಜೃಂಭಣೆ ಆಗುತ್ತೆ ಅಂತ ನಮ್ಗೆ ಆಗ ಅನ್ಸಿರ್ಲಿಲ್ಲ. ಏನು 3 ವರ್ಷ, 4ನೇ ವರ್ಷ ಇದೆ, 3 ವರ್ಷ ಕಳೆದು 4ನೇ ವರ್ಷ ಈ ವಿಜೃಂಭಣೆ ನೋಡ್ತಿದ್ರೆ ನಮ್ಗೆ ಈ ಉತ್ಸಾಹನ ಎಷ್ಟು ಜನ ಎಲ್ಲಾರು ಈ ದೇವಿಗೆ ಪಾತ್ರ ಆಗಿ ಎಲ್ಲಾರು ಬಂದು ಹೋಗ್ತಾ ಇದಾರೆ. ಹಾಗಾಗಿ ನಮಗೂ ಒಂದು ಹುಮ್ಮಸ್ಸಿದೆ ಈ ಕಾರ್ಯಕ್ರಮ ಮಾಡೋದಕ್ಕೆ. ಯಾಕೆಂದ್ರೆ ಇಲ್ಲಿ ನಮ್ಮ ವಿಜಯನಗರ ಸೇವಾ ಸಮಿತಿಯ ಎಲ್ಲ ನಾವು ಏನು ಪದಾಧಿಕಾರಿಗಳಿದೀವಲ್ಲ, ಅದರಲ್ಲೂ ರಮೇಶ್ ಅವರು ನಮ್ಮ ಅಧ್ಯಕ್ಷರು, ಮತ್ತೆ ನಮ್ಮ ರಘು ಅವರು, ಮತ್ತೆ ನಮ್ಮ ಖಜಾಂಚಿಗಳಾದ ಶ್ರೀಯುತ ಪ್ರಕಾಶ್ ಅವರು, ಮತ್ತೆ ನಮ್ಮ ಸುನೀಲ್ ಪ್ಲಸ್ ಆಮೇಲೆ ನಮ್ಮ ಮಂಜು ಅವರು, ಹಾಗೆ ನಮ್ಮ ಉಪಾಧ್ಯಕ್ಷರು ಗೋಪಿ ಅವರು, ಇವರು 7 ಜನದ ಒಂದು ಕಟ್ಟಾಳು ಇಂದ ಈ ಕಾರ್ಯಕ್ರಮಗಳ ಆಯೋಜಿಸಿಕೊಂಡು ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿ ನಾವು ಇದನ್ನ ಕಾರ್ಯಕ್ರಮ ಮಾಡ್ತಾ ಇದೀವಿ. ಹಾಗಾಗಿ ಇದು ನೀವು ಹೇಳಿದಾಗೆ ಈ ತರ ನಡೀತಾ ಇದೆ. 3 ವರ್ಷದ ಮುಂಚೆ 3 ವರ್ಷ ಆಗಿದೆ, 4ನೇ ವರ್ಷ ನಡೀತಾ ಇದೆ. ನಮ್ದು ಕಾರ್ಯಕ್ರಮಗಳು ಈಗಾಗಲೇ ಎಲ್ಲ ರಸಭಂಜರಿ ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು. ಇವತ್ತಿಂದು ಆಕ್ಚುಲಿ ನಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮ ನಾವು 28 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೀವಿ. ಅದರಲ್ಲಿ ಇಲ್ಲಿ ನಮ್ದು ಕಾರ್ಯಕ್ರಮ ಅಂತಂದ್ರೆ ಮಕ್ಕಳು ಉತ್ಸಾಹದಿಂದ 12 ಗಂಟೆ ತನಕ ಆಡ್ತಾ ಇರ್ತಾರೆ. ನಾವೇ ಅದನ್ನ ಫೋರ್ಸ್ಫುಲಿಯಾಗಿ ಸ್ಟಾಪ್ ಮಾಡ್ತೀವಿ, ಅಷ್ಟು ಉತ್ಸಾಹ ಇರ್ತದೆ ಮಕ್ಕಳಲ್ಲಿ. ಈಗ ಶ್ರೀಯುತ ಶ್ರೀನಿವಾಸ್ ಅವರ ಆದಿಯಾಗಿ ಎಲ್ಲ ಗಣ್ಯ ವ್ಯಕ್ತಿಗಳು ನಮ್ಮ ಇಲ್ಲಿಗೆ ಎಲ್ಲರೂ ಆಹ್ವಾನ ಮಾಡಿದೀವಿ. ಎಲ್ಲರೂ ಬಂದು ಹೋಗ್ತಾ ಇದ್ದಾರೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಿದ್ದಾರೆ. ಇನ್ನು ತಾಯಿ ಕೃಪೆಗೆ ಪಾತ್ರ ಆಗ್ಬೇಕಂತ ನಾವು ಎಲ್ಲರ ಮೂಲಕ ಕೇಳ್ಕೊಳ್ತಾ ಇದೀವಿ. ಹಾಗೆ ನಮ್ಮ ವಿಜಯನಗರ ಬಡಾವಣೆಯ ಎಲ್ಲ ನಮ್ಮ ಹೆಣ್ಮಕ್ಳು ಕಲಶದ ಮೂಲಕ ಆ ತಾಯಿನ ನಿನ್ನೆ ವಿಜೃಂಭಣೆಯಿಂದ ತೆಗೆದುಕೊಂಡು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಅವ್ರಿಗೂ ಎಲ್ಲರಿಗೂ ನಮ್ಮ ವಿಜಯನಗರ ಬಡಾವಣೆ ಎಲ್ಲ ಬಂಧು ಬಳಗಕ್ಕೂ ಧನ್ಯವಾದ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಇದು 4ನೇ ವರ್ಷದ ಅದ್ದೂರಿ ಅಣ್ಣ ಮಹೋತ್ಸವ. ಈ ಸಮಸ್ತ ವಿಜಯನಗರ ನಾಗರಿಕರೆಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೊದಲೇ ದಿನ ದೀಪ ಬೆಳಗೋ ಕಾರ್ಯಕ್ರಮ ಇತ್ತು, ಅದಕ್ಕೂ ಒಂದು 3000 ಜನ ಮಹಿಳೆಯರು ಬಂದಿದ್ರು. ಬಟ್ ಸುತ್ತಮುತ್ತ ಜನ ನಾಗರಿಕರೆಲ್ಲರೂ ಅತ್ಯುತ್ತಮವಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಇದೇ ರೀತಿ ಅವರೆಲ್ಲ ಆಶೀರ್ವಾದದಿಂದ ಇದೇ ರೀತಿ ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನಮ್ಮೆಲ್ಲರ ಆಶೀರ್ವಾದ ಖಂಡಿತ ಇರುತ್ತೆ. ಪ್ರತಿದಿನ 4000 ಜನಕ್ಕೆ ಪ್ರಸಾದನೂ ನಡೀತಾನೆ ಇರುತ್ತೆ. ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇದು ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾಳೆ ಮಾನ್ಯ ಶಾಸಕರಾದ ಶ್ರೀನಿವಾಸ್ ಅವರು ಬರ್ತಾ ಇದ್ದಾರೆ, ಕಾಂತಣ್ಣವರು ಬರ್ತಾ ಇದ್ದಾರೆ, ಏರಿಯಾ ಕೌನ್ಸಿಲರ್ ಆದ ನರಸಿಂಹಮೂರ್ತಿಯವರು ಬರ್ತಾ ಇದ್ದಾರೆ. ಅವ್ರ ಸಹಕಾರದಿಂದ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. 3 ದಿನ, ಶುಕ್ರವಾರ, ಶನಿವಾರ 10ನೇ ತಾರೀಕು, 11, ಇವತ್ತು 12. ಇವತ್ತು 11ನೇ ತಾರೀಕು ನಮ್ಮ ಏರಿಯಾ ಮಕ್ಕಳಿಗೆ ಯಾವುದೇ ಆರ್ಕೆಸ್ಟ್ರಾ ಇಲ್ಲ. ಏರಿಯಾ ಮಕ್ಕಳ ಪ್ರತಿಭೆಗಳನ್ನೆಲ್ಲ ಅವರಲ್ಲಿ ಏನ್ ಕಲೆ ಇದೆ, ಏನ್ ಪ್ರತಿಭೆ ಇದೆ ಅದನ್ನ ಗುರುತಿಸಿ ನಮ್ಮ ಏರಿಯಾದಲ್ಲಿ ಆ ತಂದೆ ತಾಯಿಗಳಿಗೂ ಒಂದು ಮನೋರಂಜನೆ ಕಾರ್ಯಕ್ರಮ ಇಡಬೇಕು ಅಂತ ಇವತ್ತೆಲ್ಲಾನು ನಮ್ಮೆಲ್ಲ ಸಂಘದಿಂದ ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ.